ಈ ಒಂದು ಕುರ್ಚಿ ಕಾಳಗದಿಂದ ಹೈಕಮಾಂಡ್ಗೆ ಟೆನ್ಷನ್ ಅಂತೂ ಆಗಿತ್ತು. ಈ ಟೆನ್ಷನ್ ಆಗ್ತಿರುವ ವಿಚಾರವ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆ ಇದೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರು ಆ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಮೀಟ್ ಮಾಡಿ ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ, ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅಂತ ಹೇಳಿ ಒಂದು ಕಿವಿ ಮಾತನ್ನ ಹೇಳಲೇಬೇಕು ನೀವು ಅಂತೇಳಿ ಸೂಚನೆ ಕೊಟ್ಟಾಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಆ ರಿಪೋರ್ಟ್ ಅನ್ನ ಸೋನಿಯಾ ಗಾಂಧಿ ಅವರಿಗೆ ತಲುಪಿಸ್ತಾರೆ. ಆ ರಿಪೋರ್ಟ್ ಇಡ್ತಾರೆ. ಆ ರಿಪೋರ್ಟ್ ಅನ್ನು ನೋಡಿದಾಗ ಸೋನಿಯಾ ಗಾಂಧಿ ಅವರು ಒಂದು ಕಿವಿ ಮಾತನ್ನ ಹೇಳಿದ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತೇಳಿ. ನೀವಿಬ್ರು ಒಟ್ಟಿಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಆದ್ರೆ ನೀವಿಬ್ರು ಈ ರೀತಿಯಾಗಿ ಅದಿರಂಪ ಬೀದಿರಂಪವನ್ನ ಮಾಡ್ಕೊಂಡಿದ್ರೆ ಇದು ಪಕ್ಷಕ್ಕೆ ಡ್ಯಾಮೇಜ್, ಪಕ್ಷಕ್ಕಷ್ಟೇ ಅಲ್ಲ ನಿಮ್ಮಿಬ್ಬರಿಗೂ ಕೂಡ ಡ್ಯಾಮೇಜ್ ಅಂತೇಳಿ ಇಬ್ರು ಜಗಳವನ್ನ ಆಡ್ಕೊಳ್ಬೇಡಿ, ಇಬ್ರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಒಗ್ಗಟ್ಟಾಗಿರಿ. ಇಬ್ರು ಕಿತ್ತಾಡ್ಕೊಂಡ್ರು ಕೂಡ ಪಕ್ಷಕ್ಕೆ, ಸರ್ಕಾರಕ್ಕೆ, ವೈಯಕ್ತಿಕವಾಗಿ ನಿಮಗೂ ಡ್ಯಾಮೇಜ್ ಅಂತೇಳಿ ಸೋನಿಯಾ ಗಾಂಧಿ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಹಾದಿರಂಪ ಬೀದಿರಂಪದಿಂದ ಏನೂ ಬದಲಾವಣೆ ಆಗೋದಿಲ್ಲ, ಹೆಸರು ಹಾಳಾಗತ್ತಷ್ಟೇ, ಸರ್ಕಾರಕ್ಕೆ ಸಮಸ್ಯೆ ಆಗತ್ತಷ್ಟೇ, ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಎರಡೂ ಕ್ಯಾಂಪ್ನ ನಾಯಕರಿಗೂ ಕೂಡ ಸಿದ್ದರಾಮಯ್ಯ ಅವರ ಕ್ಯಾಂಪ್ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿರುವಂತವರಿಗೆ ಒಂದು ಹೈಕಮಾಂಡ್ ಪಾಠವನ್ನ ಮಾಡಿದೆ. ಎಲ್ಲರೂ ಒಗ್ಗಟ್ಟಾಗಿರಿ, ಎಲ್ಲರೂ ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಸಾಧಿಸಬಹುದು. ಈಗಿರುವಂತಹ ಸರ್ಕಾರ ಸುಭದ್ರವಾಗಿದೆ, ಅದನ್ನ ಹಾಳು ಮಾಡುವಂತ ಕೆಲಸವನ್ನ ನೀವೇ ಮಾಡ್ಕೋಬೇಡಿ, ಅದು ನಿಮ್ ಕೈಯಾರನೇ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ ಕಿವಿ ಮಾತನ್ನು ಹೇಳಿದೆ. ಈ ಕಾರಣಕ್ಕೋಸ್ಕರ, ಈ ಕಿವಿ ಮಾತಿಗೋಸ್ಕರ ಮೇಲ್ನೋಟಕ್ಕೆ ನಾವಿಬ್ರು ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಕೂಲ್ ಆಗಿದ್ದೀವಿ ಅಂತ ಹೇಳಿ ಮೇಲ್ನೋಟಕ್ಕೆ ಅದನ್ನ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ತಂತ್ರವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಈ ಒಗ್ಗಟ್ಟಿನ ತಂತ್ರ ಇದೆಯಲ್ಲ, ಅದು ಕಾರ್ಯಕರ್ತರಿಗೂ ಕೂಡ ಒಂದು ಸಂದೇಶ ರವಾನೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೋಡಿ, ಕಮಿಂಗ್ ಡೇಸ್ ಅಲ್ಲಿ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಗಳು ಬರುತ್ತೆ, ಅಧಿವೇಶನ ಇರುತ್ತೆ, ಇದೆಲ್ಲವೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ನಮ್ಮಲ್ಲೇ ಜಗಳ ಇದ್ರೆ ಇದು ವಿಪಕ್ಷಕ್ಕೆ ಆಹಾರ ಆಗ್ಬಿಡುತ್ತೆ, ಅದು ಅಸ್ತ್ರ ಆಗ್ಬಿಡುತ್ತೆ. ನಾವಾಗಿ ಅವರ ಕೈಗೆ ಅಸ್ತ್ರವನ್ನ ಕೊಡೋದು ಬೇಡ, ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋಣ ಅಂತೇಳಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಶಿಸ್ತು ಜಾಗೃತಿಗೊಳಿಸೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ, ಅದಕ್ಕೆ ಬದ್ಧರಾಗಿದ್ದಾರೆ ಉಭಯ ನಾಯಕರು. ಮೇಲ್ನೋಟಕ್ಕೆ ಇಬ್ರು ಕೂಡ ಚೆನ್ನಾಗಿದ್ದೀವಿ, ಕೂಲ್ ಆಗಿದ್ದೀವಿ, ನಮ್ಮಿಬ್ಬರ ನಡುವೆ ಯಾವುದೇ ಜಗಳ ಇಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ಗೂ ರವಾನೆ ಮಾಡಿದ್ದಾರೆ, ಕಾರ್ಯಕರ್ತರಿಗೂ ರವಾನೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಬಣಕ್ಕೂ ಕೂಡ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ಅದನ್ನ ಹೇಗೆ ಅವರೆಲ್ಲ ಸ್ವೀಕರಿಸ್ತಾರೆ, ಅದು ಈಗ ಈ ಒಂದು ಕುರ್ಚಿ ಕಾಳಗದಿಂದ ಹೈಕಮಾಂಡ್ಗೆ ಟೆನ್ಷನ್ ಅಂತೂ ಆಗಿತ್ತು. ಈ ಟೆನ್ಷನ್ ಆಗ್ತಿರುವ ವಿಚಾರವ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆ ಇದೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರು ಆ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಮೀಟ್ ಮಾಡಿ ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ, ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅಂತ ಹೇಳಿ ಒಂದು ಕಿವಿ ಮಾತನ್ನ ಹೇಳಲೇಬೇಕು ನೀವು ಅಂತೇಳಿ ಸೂಚನೆ ಕೊಟ್ಟಾಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಆ ರಿಪೋರ್ಟ್ ಅನ್ನ ಸೋನಿಯಾ ಗಾಂಧಿ ಅವರಿಗೆ ತಲುಪಿಸ್ತಾರೆ. ಆ ರಿಪೋರ್ಟ್ ಇಡ್ತಾರೆ. ಆ ರಿಪೋರ್ಟ್ ಅನ್ನು ನೋಡಿದಾಗ ಸೋನಿಯಾ ಗಾಂಧಿ ಅವರು ಒಂದು ಕಿವಿ ಮಾತನ್ನ ಹೇಳಿದ್ದಾರೆ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತೇಳಿ. ನೀವಿಬ್ರು ಒಟ್ಟಿಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಆದ್ರೆ ನೀವಿಬ್ರು ಈ ರೀತಿಯಾಗಿ ಅದಿರಂಪ ಬೀದಿರಂಪವನ್ನ ಮಾಡ್ಕೊಂಡಿದ್ರೆ ಇದು ಪಕ್ಷಕ್ಕೆ ಡ್ಯಾಮೇಜ್, ಪಕ್ಷಕ್ಕಷ್ಟೇ ಅಲ್ಲ ನಿಮ್ಮಿಬ್ಬರಿಗೂ ಕೂಡ ಡ್ಯಾಮೇಜ್ ಅಂತೇಳಿ ಇಬ್ರು ಜಗಳವನ್ನ ಆಡ್ಕೊಳ್ಬೇಡಿ, ಇಬ್ರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಒಗ್ಗಟ್ಟಾಗಿರಿ. ಇಬ್ರು ಕಿತ್ತಾಡ್ಕೊಂಡ್ರು ಕೂಡ ಪಕ್ಷಕ್ಕೆ, ಸರ್ಕಾರಕ್ಕೆ, ವೈಯಕ್ತಿಕವಾಗಿ ನಿಮಗೂ ಡ್ಯಾಮೇಜ್ ಅಂತೇಳಿ ಸೋನಿಯಾ ಗಾಂಧಿ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಹಾದಿರಂಪ ಬೀದಿರಂಪದಿಂದ ಏನೂ ಬದಲಾವಣೆ ಆಗೋದಿಲ್ಲ, ಹೆಸರು ಹಾಳಾಗತ್ತಷ್ಟೇ, ಸರ್ಕಾರಕ್ಕೆ ಸಮಸ್ಯೆ ಆಗತ್ತಷ್ಟೇ, ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಎರಡೂ ಕ್ಯಾಂಪ್ನ ನಾಯಕರಿಗೂ ಕೂಡ ಸಿದ್ದರಾಮಯ್ಯ ಅವರ ಕ್ಯಾಂಪ್ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿರುವಂತವರಿಗೆ ಒಂದು ಹೈಕಮಾಂಡ್ ಪಾಠವನ್ನ ಮಾಡಿದೆ. ಎಲ್ಲರೂ ಒಗ್ಗಟ್ಟಾಗಿರಿ, ಎಲ್ಲರೂ ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಸಾಧಿಸಬಹುದು.
ಈಗಿರುವಂತಹ ಸರ್ಕಾರ ಸುಭದ್ರವಾಗಿದೆ, ಅದನ್ನ ಹಾಳು ಮಾಡುವಂತ ಕೆಲಸವನ್ನ ನೀವೇ ಮಾಡ್ಕೋಬೇಡಿ, ಅದು ನಿಮ್ ಕೈಯಾರನೇ ಮಾಡ್ಕೊಳಕ್ ಹೋಗ್ಬೇಡಿ ಅಂತೇಳಿ ಕಿವಿ ಮಾತನ್ನು ಹೇಳಿದೆ. ಈ ಕಾರಣಕ್ಕೋಸ್ಕರ, ಈ ಕಿವಿ ಮಾತಿಗೋಸ್ಕರ ಮೇಲ್ನೋಟಕ್ಕೆ ನಾವಿಬ್ರು ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಕೂಲ್ ಆಗಿದ್ದೀವಿ ಅಂತ ಹೇಳಿ ಮೇಲ್ನೋಟಕ್ಕೆ ಅದನ್ನ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ತಂತ್ರವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಈ ಒಗ್ಗಟ್ಟಿನ ತಂತ್ರ ಇದೆಯಲ್ಲ, ಅದು ಕಾರ್ಯಕರ್ತರಿಗೂ ಕೂಡ ಒಂದು ಸಂದೇಶ ರವಾನೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೋಡಿ, ಕಮಿಂಗ್ ಡೇಸ್ ಅಲ್ಲಿ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಗಳು ಬರುತ್ತೆ, ಅಧಿವೇಶನ ಇರುತ್ತೆ, ಇದೆಲ್ಲವೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ನಮ್ಮಲ್ಲೇ ಜಗಳ ಇದ್ರೆ ಇದು ವಿಪಕ್ಷಕ್ಕೆ ಆಹಾರ ಆಗ್ಬಿಡುತ್ತೆ, ಅದು ಅಸ್ತ್ರ ಆಗ್ಬಿಡುತ್ತೆ. ನಾವಾಗಿ ಅವರ ಕೈಗೆ ಅಸ್ತ್ರವನ್ನ ಕೊಡೋದು ಬೇಡ, ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋಣ ಅಂತೇಳಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಶಿಸ್ತು ಜಾಗೃತಿಗೊಳಿಸೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ, ಅದಕ್ಕೆ ಬದ್ಧರಾಗಿದ್ದಾರೆ ಉಭಯ ನಾಯಕರು. ಮೇಲ್ನೋಟಕ್ಕೆ ಇಬ್ರು ಕೂಡ ಚೆನ್ನಾಗಿದ್ದೀವಿ, ಕೂಲ್ ಆಗಿದ್ದೀವಿ, ನಮ್ಮಿಬ್ಬರ ನಡುವೆ ಯಾವುದೇ ಜಗಳ ಇಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ಗೂ ರವಾನೆ ಮಾಡಿದ್ದಾರೆ, ಕಾರ್ಯಕರ್ತರಿಗೂ ರವಾನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಬಣಕ್ಕೂ ಕೂಡ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ಅದನ್ನ ಹೇಗೆ ಅವರೆಲ್ಲ ಸ್ವೀಕರಿಸ್ತಾರೆ, ಅದು ಈಗ ಈ ಒಂದು ಕುರ್ಚಿ ಕಾಳಗದಿಂದ ಹೈಕಮಾಂಡ್ಗೆ ಟೆನ್ಷನ್ ಅಂತೂ ಆಗಿತ್ತು. ಈ ಟೆನ್ಷನ್ ಆಗ್ತಿರುವ ವಿಚಾರವ ರಾಜಕೀಯದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆ, ಇದೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರು ಆ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ಕೆಸಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಮೀಟ್ ಮಾಡಿ ಇದು ತುಂಬಾ ಸಮಸ್ಯೆ ಆಗ್ತಾ ಇದೆ, ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅಂತ ಹೇಳಿ ಒಂದು ಕಿವಿ ಮಾತನ್ನ ಹೇಳಲೇಬೇಕು ನೀವು ಅಂತೇಳಿ ಸೂಚನೆ ಕೊಟ್ಟಾಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆ ರಿಪೋರ್ಟ್ ಅನ್ನ ಸೋನಿಯಾ ಗಾಂಧಿ ಅವರಿಗೆ ತಲುಪಿಸ್ತಾರೆ. ಆ ರಿಪೋರ್ಟ್ ಇಡ್ತಾರೆ. ಆ ರಿಪೋರ್ಟ್ ಅನ್ನು ನೋಡಿದಾಗ ಸೋನಿಯಾ ಗಾಂಧಿ ಅವರು ಒಂದು ಕಿವಿ ಮಾತನ್ನ ಹೇಳಿದ್ದಾರೆ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತೇಳಿ. ನೀವಿಬ್ರು ಒಟ್ಟಿಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಆದ್ರೆ ನೀವಿಬ್ರು ಈ ರೀತಿಯಾಗಿ ಅದಿರಂಪ ಬೀದಿರಂಪವನ್ನ ಮಾಡ್ಕೊಂಡಿದ್ರೆ ಇದು ಪಕ್ಷಕ್ಕೆ ಡ್ಯಾಮೇಜ್, ಪಕ್ಷಕ್ಕಷ್ಟೇ ಅಲ್ಲ ನಿಮ್ಮಿಬ್ಬರಿಗೂ ಕೂಡ ಡ್ಯಾಮೇಜ್ ಅಂತೇಳಿ ಇಬ್ರು ಜಗಳವನ್ನ ಆಡ್ಕೊಳ್ಬೇಡಿ, ಇಬ್ರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಒಗ್ಗಟ್ಟಾಗಿರಿ. ಇಬ್ರು ಕಿತ್ತಾಡ್ಕೊಂಡ್ರು ಕೂಡ ಪಕ್ಷಕ್ಕೆ, ಸರ್ಕಾರಕ್ಕೆ, ವೈಯಕ್ತಿಕವಾಗಿ ನಿಮಗೂ ಡ್ಯಾಮೇಜ್ ಅಂತೇಳಿ ಸೋನಿಯಾ ಗಾಂಧಿ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಹಾದಿರಂಪ ಬೀದಿರಂಪದಿಂದ ಏನೂ ಬದಲಾವಣೆ ಆಗೋದಿಲ್ಲ, ಹೆಸರು ಹಾಳಾಗತ್ತಷ್ಟೇ, ಸರ್ಕಾರಕ್ಕೆ ಸಮಸ್ಯೆ ಆಗತ್ತಷ್ಟೇ, ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಎರಡೂ ಕ್ಯಾಂಪ್ನ ನಾಯಕರಿಗೂ ಕೂಡ, ಸಿದ್ದರಾಮಯ್ಯ ಅವರ ಕ್ಯಾಂಪ್ ಹಾಗೆ ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ಇರುವಂತವರಿಗೆ ಒಂದು ಹೈಕಮಾಂಡ್ ಪಾಠವನ್ನ ಮಾಡಿದೆ. ಎಲ್ಲರೂ ಒಗ್ಗಟ್ಟಾಗಿರಿ, ಎಲ್ಲರೂ ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಸಾಧಿಸಬಹುದು. ಈಗಿರುವಂತಹ ಸರ್ಕಾರ ಸುಭದ್ರವಾಗಿದೆ, ಅದನ್ನ ಹಾಳು ಮಾಡುವಂತ ಕೆಲಸವನ್ನ ನೀವೇ ಮಾಡ್ಕೋಬೇಡಿ, ಅದು ನಿಮ್ ಕೈಯಾರನೇ ಮಾಡ್ಕೊಳಕ್ ಹೋಗ್ಬೇಡಿ ಅಂತೇಳಿ ಕಿವಿ ಮಾತನ್ನು ಹೇಳಿದೆ. ಈ ಕಾರಣಕ್ಕೋಸ್ಕರ, ಈ ಕಿವಿ ಮಾತಿಗೋಸ್ಕರ ಮೇಲ್ನೋಟಕ್ಕೆ ನಾವಿಬ್ರು ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಕೂಲ್ ಆಗಿದ್ದೀವಿ ಅಂತ ಹೇಳಿ ಮೇಲ್ನೋಟಕ್ಕೆ ಅದನ್ನ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ತಂತ್ರವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಈ ಒಗ್ಗಟ್ಟಿನ ತಂತ್ರ ಇದೆಯಲ್ಲ, ಅದು ಕಾರ್ಯಕರ್ತರಿಗೂ ಕೂಡ ಒಂದು ಸಂದೇಶ ರವಾನೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೋಡಿ, ಕಮಿಂಗ್ ಡೇಸ್ ಅಲ್ಲಿ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಗಳು ಬರುತ್ತೆ, ಅಧಿವೇಶನ ಇರುತ್ತೆ, ಇದೆಲ್ಲವೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ನಮ್ಮಲ್ಲೇ ಜಗಳ ಇದ್ರೆ ಇದು ವಿಪಕ್ಷಕ್ಕೆ ಆಹಾರ ಆಗ್ಬಿಡುತ್ತೆ, ಅದು ಅಸ್ತ್ರ ಆಗ್ಬಿಡುತ್ತೆ. ನಾವಾಗಿ ಅವರ ಕೈಗೆ ಅಸ್ತ್ರವನ್ನ ಕೊಡೋದು ಬೇಡ, ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋಣ ಅಂತೇಳಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಶಿಸ್ತು ಜಾಗೃತಿಗೊಳಿಸೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ, ಅದಕ್ಕೆ ಬದ್ಧರಾಗಿದ್ದಾರೆ ಉಭಯ ನಾಯಕರು. ಮೇಲ್ನೋಟಕ್ಕೆ ಇಬ್ರು ಕೂಡ ಚೆನ್ನಾಗಿದ್ದೀವಿ, ಕೂಲ್ ಆಗಿದ್ದೀವಿ, ನಮ್ಮಿಬ್ಬರ ನಡುವೆ ಯಾವುದೇ ಜಗಳ ಇಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ಗೂ ರವಾನೆ ಮಾಡಿದ್ದಾರೆ, ಕಾರ್ಯಕರ್ತರಿಗೂ ರವಾನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಬಣಕ್ಕೂ ಕೂಡ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ಅದನ್ನ ಹೇಗೆ ಅವರೆಲ್ಲ ಸ್ವೀಕರಿಸ್ತಾರೆ, ಅದು